ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಕೇಸ್ ಬೆಳಕಿಗೆ ಬಂದಿರುವಂತದ್ದು. ಮದುವೆಯಾಗೋದಾಗಿ ನಂಬಿಸಿ ಮೋಸ ಮಾಡಿರುವಂತಹ ಘಟನೆಯೊಂದು ಈಗ ಬೆಳಕಿಗೆ ಬಂದಿದೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಲವ್ ಜಿಹಾದ್ನ ಪ್ರಕರಣಗಳ ಬಗ್ಗೆ ಆಗಿಂದ ಆಗ ಚರ್ಚೆಗಳಾಗ್ತಾ ಇರುತ್ತೆ. ಈಗ ಮತ್ತೆ ಇಂಥದ್ದೇ ಲವ್ ಜಿಹಾದ್ ಕೇಸ್ನ ವಿಚಾರ ಬೆಳಕಿಗೆ ಬಂದಿರುವಂತದ್ದು. ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಈ ರೀತಿ ಮೋಸ ಮಾಡಿರುವ ಘಟನೆ ನಡೆದಿದೆ. ಇನ್ಸ್ಟಾದಲ್ಲಿ ಪರಿಚಯ ಆಯಿತು, ಪರಿಚಯ ಸ್ನೇಹ ಆಯಿತು, ಅದಾದ ಮೇಲೆ ಲವ್, ಈಗ ಈ ರೀತಿ ಮೋಸ. ಹಿಂದೂ ಯುವತಿ ಜೊತೆಗೆ ಮುಸ್ಲಿಂ ಯುವಕ ಲವ್, ಮುಸ್ಲಿಂ ಯುವತಿ ಜೊತೆ ಮೊಹಮ್ಮದ್ ಇಶಾಕ್ ನಿಶ್ಚಿತಾರ್ಥ. ಇಶಾಕ್ ವಿರುದ್ಧ ಹಿಂದೂ ಯುವತಿ ದೂರನ್ನ ನೀಡಿರೋದು. ಎಚ್ಎಸ್ಆರ್ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಲವ್ ಜಿಹಾದ್ ನಡೀತಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ದಾಖಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಹಿಂದೂ ಯುವತಿಗೆ ಮದುವೆ ಮಾಡಿಕೊಳ್ಳೋದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಸದ್ಯ ಆ ಯುವತಿ ಇದ್ದಾರೆ, ಏನಂತ ಹೇಳಿ ಮೋಸ ಮಾಡಿದ್ದಾರೆ, ಯಾವ ರೀತಿಯಾಗಿ ಪರಿಚಯ ಆಯಿತು ಅನ್ನುವಂಥದ್ದನ್ನ ಅವರಿಂದಾನೇ ಕೇಳೋಣ. ಮೇಡಮ್ ನಮಸ್ತೆ. ಮೊದಲನೇದಾಗಿ ಈ ಒಂದು ವಿಚಾರ ನಿಮಗೆ ಗೊತ್ತಾಗಿರುವಂತದ್ದು, ಅಂದ್ರೆ ಅವರು ಬೇರೆಯವ್ರನ್ನ ಎಂಗೇಜ್ಮೆಂಟ್ ಆಗಿರುವಂತದ್ದು, ಜೊತೆಗೆ ಅವರ ಪರಿಚಯ ಹೇಗಾಗಿತ್ತು? ಇನ್ಸ್ಟಾ ಮುಖಾಂತರ ಪರಿಚಯ ಆಗಿದೆ ಅಂತ ವಿಷಯ ಗೊತ್ತಾಗ್ತಾ ಇದೆ, ಎಲ್ಲ ಕಡೆ ಹರಿದಾಡ್ತಾ ಇದೆ. ಏನ್ ಹೇಳ್ತೀರಿ, ಏನ್ ಮೋಸ ಆಯ್ತು? ಸರ್, ಮದ್ವೆ ಆಗ್ತೀನಿ ಅಂತ ಹೇಳಿ ಮನೇಲಿ ಒಪ್ಪಿಸ್ತೀನಿ, ಮದ್ವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿ ಇವಾಗ ಒಂದು ಮುಸ್ಲಿಂ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗಿದೆ. ಸೊ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸ್ತೀವಿ, ಮದ್ವೆ ಮಾಡ್ಕೊಡ್ತೀವಿ, ಕನ್ವರ್ಟ್ ಆಗ್ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಇದ್ ಮಾಡಿಲ್ಲ. ನಾನು ಹುಡುಗ ಹತ್ರ ಮಾತಾಡಬೇಕು, ಮಾತಾಡಾದ್ಮೇಲೆ ನಾನು ಹೇಳ್ತೀನಿ ಅಂತ ಹೇಳಿದೆ. ಹುಡುಗನ ಕರೆದೆ, ನಾನು ಕೂತ್ಕೊಂಡು ಮಾತಾಡೋಣ ಅಂತ. ಹುಡುಗ ಬಂದಿಲ್ಲ, ಯಾವುದೇ ರೀತಿ ನನಗೆ ರೆಸ್ಪಾಂಡ್ ಮಾಡಿಲ್ಲ. ಆಮೇಲೆ ಬಂದು ನನ್ನ ಆಫೀಸ್ ಹತ್ರ ಬಂದು ನನಗೆ ಧಮಕಿ ಹಾಕಿರೋದು. ಮೇಡಮ್, ಅವರ ನಿಮ್ಮ ಪರಿಚಯ ಯಾವಾಗಿಂದ ಪರಿಚಯ ಆಯ್ತು, ಹೇಗೆ ಪರಿಚಯ ಆಯ್ತು? ಲಾಸ್ಟ್ ಇಯರ್ 2024 ಅಕ್ಟೋಬರ್ ಮಂತಲ್ಲಿ ನನಗೆ ಪರಿಚಯ. ಅವರು ಇನ್ಸ್ಟಾಗ್ರಾಮ್ ಇಂದ ಅವರೇ ಮೆಸೇಜ್ ಮಾಡಿದ್ದು, ಅವರೇ ನನಗೆ ಫ್ಲರ್ಟ್ ಮಾಡಿದ್ದು, ಅವರೇ ಪ್ರಪೋಸ್ ಮಾಡಿದ್ದು. ಹಿಂಗೆ ನನಗೂ ಇಷ್ಟ ಆಯ್ತು. ಆಮೇಲೆ ಮೂವ್ ಆದ್ವಿ. ಆಮೇಲೆ ಅವನು ಮದ್ವೆ ಮಾಡ್ಕೊಂತೀನಿ ಅಂತ ಹೇಳಿ ಪ್ರಪೋಸ್ ಮಾಡಿ ಮನೇಲಿ ಒಪ್ಪಿಸ್ತಾನೆ. ನಾನು ಹೇಳ್ದೆ, ನೀವು ಮುಸ್ಲಿಮ್ಸು, ನಾನು ಹಿಂದೂ, ಆಗಲ್ಲ ಇದೆಲ್ಲ ಅಂತ. ಸೊ ಅದನ್ನ ನಾನು ನೋಡ್ಕೊಂತೀನಿ, ನಾನು ಒಪ್ಪಿಸ್ತಾನೆ ಅಂತ ಹೇಳಿ ಅವನು ಈ ತರ ಮೋಸ ಮಾಡಿದ್ದೆ. ಈಗ ನೀವು ನಂಬಿಕೆ ಇಟ್ಟು ಪ್ರೀತಿ ಮಾಡಿದ್ರಿ, ಮದ್ವೆ ಆಗ್ತೀನಿ ಅಂತ ಹೇಳಿ ಅವರು ನಂಬಿಸಿದ್ರು. ಬೇರೆ ಧರ್ಮ ಅಂತ ಅಂದಾಗ ನಿಮ್ಮ ಮನಸ್ಸಲ್ಲೂ ಕೂಡ ಯಾವುದೇ ರೀತಿಯಾಗಿ ಇವನ್ ಮೋಸ ಮಾಡಬಹುದು ಅಥವಾ ಮಾಡ್ಲಿಕ್ಕಿಲ್ಲ, ಈ ರೀತಿಯಾದಂತ ಏನಾದ್ರು ಗೊಂದಲ, ಯೋಚನೆ ಏನಾದ್ರು ಇತ್ತ, ಭಯ ಏನಾದ್ರು ಕಾಡ್ತಿತ್ತ ಆ ಸಮಯದಲ್ಲಿ ನಿಮಗೆ? ಇತ್ತು, ಭಯ ಇತ್ತು. ನಾನು ಪದೇ ಅದನ್ನೇ ಹೇಳ್ತಾ ಇದ್ದೆ, ಈ ತರ ಆಗುತ್ತೆ, ಏನ್ ಮಾಡ್ತೀನಿ ಅಂತಂದ್ರೆ ನಿನ್ಗೆ ಭಯ ಪಡಬೇಡ, ನಾನು ನೋಡ್ಕೊಂತೀನಿ, ನಾನು ಒಪ್ಪಿಸ್ತಾನೆ, ನಾನು ಇದೀನಿ, ನಾನು ನಂಬು ಅಂತ ಹೇಳಿದ್ದಾಯ್ತು. ಹೌದು ಮೇಡಮ್, ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಹೇಳ್ತಿದ್ದಾರೆ? ಎಚ್ಎಸ್ಆರ್ ಲೇಔಟ್ ನಲ್ಲೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ರಿ, ಈಗ ಅಮೃತಹಳ್ಳಿ ಸ್ಟೇಷನ್ಗೆ ಹೋಗಿ ಅಲ್ಲೂ ಕೂಡ ದೂರು ದಾಖಲಿಸಿದ್ರಿ. ಅವ್ರು ಏನ್ ಹೇಳ್ತಿದ್ದಾರೆ, ಹೇಗೆ ರಿಯಾಕ್ಟ್ ಮಾಡಿದ್ದಾರೆ? ನಡೀತಾ ಇದೆ ಸರ್ FIR. ಇನ್ನು ಮೆಡಿಕಲ್ ಟೆಸ್ಟ್ ಅದೆಲ್ಲ ಮಾಡಿಸ್ಕೊಂಡಾದ್ಮೇಲೆ ಅರೆಸ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಇದಿಷ್ಟು ಸಂತ್ರಸ್ತ ಯುವತಿಯ ಮಾತಾಗಿರುವಂತದ್ದು. ಈ ಹಿಂದೆ ಕೂಡ ರಾಜ್ಯದಲ್ಲಿ ಹಲವು ಪ್ರಕರಣಗಳು ಇದೇ ರೀತಿಯಾಗಿ ದಾಖಲಾಗಿದ್ದವು. ಈಗ ರಾಜಧಾನಿಯಲ್ಲೂ ಕೂಡ ಹಿಂದೂ ಯುವತಿಗೆ ಓರ್ವ ಯುವಕ ಲವ್ ಜಿಹಾದ್ ರೀತಿಯಲ್ಲಿ ಮೋಸ ಮಾಡಿರುವಂತಹ ಪ್ರಕರಣ ಕೂಡ ದಾಖಲಾಗಿದೆ. ಸದ್ಯ ಈ ಪ್ರಕರಣ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಕೇಸ್ ಬೆಳಕಿಗೆ ಬಂದಿರುವಂತದ್ದು. ಮದುವೆಯಾಗೋದಾಗಿ ನಂಬಿಸಿ ಮೋಸ ಮಾಡಿರುವಂತಹ ಘಟನೆಯೊಂದು ಈಗ ಬೆಳಕಿಗೆ ಬಂದಿದೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಲವ್ ಜಿಹಾದ್ನ ಪ್ರಕರಣಗಳ ಬಗ್ಗೆ ಆಗಿಂದ ಆಗ ಚರ್ಚೆಗಳಾಗ್ತಾ ಇರುತ್ತೆ. ಈಗ ಮತ್ತೆ ಇಂಥದ್ದೇ ಲವ್ ಜಿಹಾದ್ ಕೇಸ್ನ ವಿಚಾರ ಬೆಳಕಿಗೆ ಬಂದಿರುವಂತದ್ದು. ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಈ ರೀತಿ ಮೋಸ ಮಾಡಿರುವ ಘಟನೆ ನಡೆದಿದೆ. ಇನ್ಸ್ಟಾದಲ್ಲಿ ಪರಿಚಯ ಆಯಿತು, ಪರಿಚಯ ಸ್ನೇಹ ಆಯಿತು, ಅದಾದ ಮೇಲೆ ಲವ್, ಈಗ ಈ ರೀತಿ ಮೋಸ. ಹಿಂದೂ ಯುವತಿ ಜೊತೆಗೆ ಮುಸ್ಲಿಂ ಯುವಕ ಲವ್, ಮುಸ್ಲಿಂ ಯುವತಿ ಜೊತೆ ಮೊಹಮ್ಮದ್ ಇಶಾಕ್ ನಿಶ್ಚಿತಾರ್ಥ. ಇಶಾಕ್ ವಿರುದ್ಧ ಹಿಂದೂ ಯುವತಿ ದೂರನ್ನ ನೀಡಿರೋದು. ಎಚ್ಎಸ್ಆರ್ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಲವ್ ಜಿಹಾದ್ ನಡೀತಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ.
ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ದಾಖಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಹಿಂದೂ ಯುವತಿಗೆ ಮದುವೆ ಮಾಡಿಕೊಳ್ಳೋದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಸದ್ಯ ಆ ಯುವತಿ ಇದ್ದಾರೆ. ಏನಂತ ಹೇಳಿ ಮೋಸ ಮಾಡಿದ್ದಾರೆ, ಯಾವ ರೀತಿಯಾಗಿ ಪರಿಚಯ ಆಯಿತು ಅನ್ನುವಂಥದ್ದನ್ನ ಅವರಿಂದಾನೇ ಕೇಳೋಣ. ಮೇಡಮ್ ನಮಸ್ತೆ. ಮೊದಲನೇದಾಗಿ ಈ ಒಂದು ವಿಚಾರ ನಿಮಗೆ ಗೊತ್ತಾಗಿರುವಂತದ್ದು, ಅಂದ್ರೆ ಅವರು ಬೇರೆಯವ್ರನ್ನ ಎಂಗೇಜ್ಮೆಂಟ್ ಆಗಿರುವಂತದ್ದು, ಜೊತೆಗೆ ಅವರ ಪರಿಚಯ ಹೇಗಾಗಿತ್ತು? ಇನ್ಸ್ಟಾ ಮುಖಾಂತರ ಪರಿಚಯ ಆಗಿದೆ ಅಂತ ವಿಷಯ ಗೊತ್ತಾಗ್ತಾ ಇದೆ, ಎಲ್ಲ ಕಡೆ ಹರಿದಾಡ್ತಾ ಇದೆ. ಏನ್ ಹೇಳ್ತೀರಿ, ಏನ್ ಮೋಸ ಆಯ್ತು? ಸರ್, ಇದು ಮದ್ವೆ ಆಗ್ತೀನಿ ಅಂತ ಹೇಳಿ ಮನೇಲಿ ಒಪ್ಪಿಸ್ತೀನಿ, ಮದ್ವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿ ಇವಾಗ ಒಂದು ಮುಸ್ಲಿಂ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗಿದೆ. ಸೊ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸ್ತೀವಿ, ಮದ್ವೆ ಮಾಡ್ಕೊಡ್ತೀವಿ, ಕನ್ವರ್ಟ್ ಆಗ್ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಇದ್ ಮಾಡಿಲ್ಲ. ನಾನು ಹುಡುಗ ಹತ್ರ ಮಾತಾಡಾದ್ಮೇಲೆ ನಾನು ಹೇಳ್ತೀನಿ ಅಂತ ಹೇಳಿದೆ. ಆ ಹುಡುಗನ ಕರೆದೆ, ನಾನು ಕೂತ್ಕೊಂಡು ಮಾತಾಡೋಣ ಅಂತ. ಆ ಹುಡುಗ ಬಂದಿಲ್ಲ, ಯಾವ್ದೇ ರೀತಿ ನನಗೆ ರೆಸ್ಪಾಂಡ್ ಮಾಡಿಲ್ಲ. ಆಮೇಲೆ ಬಂದು ನನ್ನ ಆಫೀಸ್ ಹತ್ರ ಬಂದು ನನಗೆ ಧಮಕಿ ಹಾಕಿರೋದು. ಮೇಡಮ್, ಅವರ ನಿಮ್ಮ ಪರಿಚಯ ಯಾವಾಗಿಂದ ಪರಿಚಯ ಆಯ್ತು, ಹೇಗೆ ಪರಿಚಯ ಆಯ್ತು? ಲಾಸ್ಟ್ ಇಯರ್ 2024 ಅಕ್ಟೋಬರ್ ಮಂತಲ್ಲಿ ನನಗೆ ಪರಿಚಯ. ಅವರು ಇನ್ಸ್ಟಾಗ್ರಾಮ್ ಇಂದ ಅವರೇ ಮೆಸೇಜ್ ಮಾಡಿದ್ದು, ಅವರೇ ನನಗೆ ಫ್ಲರ್ಟ್ ಮಾಡಿದ್ದು, ಅವರೇ ಪ್ರಪೋಸ್ ಮಾಡಿದ್ದು. ಹಿಂಗೆ ನನಗೂ ಇಷ್ಟ ಆಯ್ತು. ಆಮೇಲೆ ಮೂವ್ ಆದ್ವಿ. ಆಮೇಲೆ ಅವನು ಮದ್ವೆ ಮಾಡ್ಕೊಂತೀನಿ ಅಂತ ಹೇಳಿ ಪ್ರಪೋಸ್ ಮಾಡಿ ಮನೇಲಿ ಒಪ್ಪಿಸ್ತಾನೆ. ನಾನು ಹೇಳ್ದೆ, ನೀವು ಮುಸ್ಲಿಮ್ಸ್, ನಾನು ಹಿಂದೂ, ಆಗಲ್ಲ ಇದೆಲ್ಲ ಅಂತ. ಸೊ ಅದನ್ನ ನಾನು ನೋಡ್ಕೊಂತೀನಿ, ನಾನು ಒಪ್ಪಿಸ್ತೇನೆ ಅಂತ ಹೇಳಿ ಅವನು ಈ ತರ ಮೋಸ ಮಾಡಿದ್ದೆ. ಈಗ ನೀವು ನಂಬಿಕೆ ಇಟ್ಟು ಪ್ರೀತಿ ಮಾಡಿದ್ರಿ, ಮದ್ವೆ ಆಗ್ತೀನಿ ಅಂತ ಹೇಳಿ ಅವರು ನಂಬಿಸಿದ್ರು. ಬೇರೆ ಧರ್ಮ ಅಂತ ಅಂದಾಗ ನಿಮ್ಮ ಮನಸ್ಸಲ್ಲೂ ಕೂಡ ಯಾವುದೇ ರೀತಿಯಾಗಿ ಇವನ್ ಮೋಸ ಮಾಡಬಹುದು ಅಥವಾ ಮಾಡ್ಲಿಕ್ಕಿಲ್ಲ, ಈ ರೀತಿಯಾದಂತ ಏನಾದ್ರು ಗೊಂದಲ, ಯೋಚನೆ ಏನಾದ್ರು ಇತ್ತ, ಭಯ ಏನಾದ್ರು ಕಾಡ್ತಿತ್ತ ಆ ಸಮಯದಲ್ಲಿ ನಿಮಗೆ? ಇತ್ತು, ಭಯ ಇತ್ತು. ನಾನು ಪದೇ ಅದನ್ನೇ ಹೇಳ್ತಾ ಇದ್ದೆ, ಈ ತರ ಆಗುತ್ತೆ, ಏನ್ ಮಾಡ್ತೀನಿ ಅಂತಂದ್ರೆ ನಿನ್ಗ್ ಭಯ ಪಡಬೇಡ, ನಾನು ನೋಡ್ಕೊಂತೀನಿ, ನಾನು ಒಪ್ಪಿಸ್ತಾನೆ, ನಾನ್ ಮಾಡ್ಕೊಂತ ನಾನಿದ್ದೀನಿ, ನಾನು ನಂಬು ಅಂತ ಹೇಳಿದ್ದಾಯ್ತು. ಹೌದು. ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಹೇಳ್ತಿದ್ದಾರೆ? HSR ಲೇಔಟ್ ನಲ್ಲೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ರಿ, ಈಗ ಅಮೃತಹಳ್ಳಿ ಸ್ಟೇಷನ್ಗೆ ಹೋಗಿ ಅಲ್ಲೂ ಕೂಡ ದೂರು ದಾಖಲಿಸಿದ್ರಿ. ಅವ್ರು ಏನ್ ಹೇಳ್ತಿದ್ದಾರೆ, ಹೇಗೆ ರಿಯಾಕ್ಟ್ ಮಾಡಿದ್ದಾರೆ? ನಡೀತಾ ಇದೆ ಸರ್ FIR. ಇನ್ನು ಮೆಡಿಕಲ್ ಟೆಸ್ಟ್ ಅದೆಲ್ಲ ಮಾಡಿಸ್ಕೊಂಡಾದ್ಮೇಲೆ ಅರೆಸ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಇದಿಷ್ಟು ಸಂತ್ರಸ್ತ ಯುವತಿಯ ಮಾತಾಗಿರುವಂತದ್ದು. ಈ ಹಿಂದೆ ಕೂಡ ರಾಜ್ಯದಲ್ಲಿ ಹಲವು ಪ್ರಕರಣಗಳು ಇದೇ ರೀತಿಯಾಗಿ ದಾಖಲಾಗಿದ್ದವು. ಈಗ ರಾಜ್ಯ ರಾಜಧಾನಿಯಲ್ಲೂ ಕೂಡ ಹಿಂದೂ ಯುವತಿಗೆ ಓರ್ವ ಯುವಕ ಲವ್ ಜಿಹಾದ್ ರೀತಿಯಲ್ಲಿ ಮೋಸ ಮಾಡಿರುವಂತಹ ಪ್ರಕರಣ ಕೂಡ ದಾಖಲಾಗಿದೆ. ಸದ್ಯ ಈ ಪ್ರಕರಣ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.